Praise the Lord. I welcome you all in the name of Jesus. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮನ್ನು ಸ್ವಾಗತಿಸುವವನಾಗಿದ್ದೇವೆ. So as we were learning in the series of discipleship, ನಾವು ಶಿಷ್ಯತ್ವದ ವಿಷಯದಲ್ಲಿ ಕಲಿಯುತ್ತಿರುವ ಹಾಗೆ we will learn today what is the discipline that is needed for a disciple. ಶಿಷ್ಯತ್ವದ ಶಿಸ್ತುಗಳು ಏನು ಎಂಬುದು ಆ ವಿಷಯದಲ್ಲಿ ನಾವು ಕಲಿಯೋರಾಗಿದ್ದೇವೆ ಈ ದಿನ. There are many things in discipline, ಶಿಸ್ತಿನ ವಿಷಯದಲ್ಲಿ ನೋಡಿದರೆ ಹಲವಾರು ವಿಷಯಗಳಿವೆ. but I'm going to focus on few things. ನಾನು ಇವತ್ತು ಕೆಲವು ವಿಷಯಗಳ ಬಗ್ಗೆ ಗಮನ ಹರಿಸಲು ಬಯಸುವವನಾಗಿದ್ದೇನೆ. So first of all, we know that disciple is a learner. ಶಿಷ್ಯರೆಂಬುದಾಗಿ ಹೇಳುವುದಾದರೆ ಅವರು ಕಲಿಯುವಂತವರಾಗಿರುತ್ತಾರೆ. They learn from whom? ಯಾರಿಂದ ಅವರು ಕಲಿಯುವಂತವರಾಗಿರುತ್ತಾರೆ? Their master. ಅವರ ಗುರುಗಳಿಂದ. So when they learn from their master, ಹೀಗೆ ಅವರು ತಮ್ಮ ಗುರುಗಳಿಂದ ಕಲಿಯುವಾಗ they undergo a process called training. ಅವರು ತರಬೇತಿ ಎಂಬ ಒಂದು ಶಿಸ್ತಿನಲ್ಲಿ ಅವರು ಒಳಗೆ ಹೋಗುತ್ತಾರೆ. So which aims to develop the moral character. ಅದು ಅವರ ನೀತಿಯ ಗುಣಲಕ್ಷಣ ವಿಷಯದಲ್ಲಿ ಆಗಿರುತ್ತದೆ. So the training that corrects, molds or perfects into a moral behavior or a godly character. ಅದು ತರಬೇತಿ ಪಡಿಸುವಂಥದ್ದು ಅವರನ್ನ ನೀತಿಯಲ್ಲಿ ಸತ್ಯದಲ್ಲಿಯೂ ಅದು ತರಬೇತಿ ಪಡಿಸುವಂಥದ್ದಾಗಿರುತ್ತದೆ ಅವರ ಗುಣಲಕ್ಷಣಗಳಲ್ಲಿ ಕೂಡ. So we know that we are called for eternal glory. ನಾವು ನಿತ್ಯತ್ವದ ಮಹಿಮೆಗೆ ಕರೆಯಲ್ಪಟ್ಟವರಾಗಿದ್ದೇವೆ. And we know that who we are in Christ. ನಮಗೆ ತಿಳಿದಿದೆ ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಎಂಬುದಾಗಿ. We know our identity is in Him. ನಮ್ಮ ಗುರುತಿಸುವಿಕೆ ಕ್ರಿಸ್ತನಲ್ಲಿ ಆಗಿದೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. So in John chapter 14 verse 6 to 7 as it says, Jesus says that I am the way, the truth and life. ಯೋಹಾನ 14ನೇ ಅಧ್ಯಾಯ 6ರಿಂದ 7ನೇ ವಚನ, ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. So except through Christ we can't reach the Father or can't enter the eternal glory. ಕ್ರಿಸ್ತನ ಹೊರತು ನಾವು ತಂದೆಯನ್ನು ನೋಡಲಾಗುವುದಿಲ್ಲ, ಮಾತ್ರವಲ್ಲ ನಿತ್ಯತ್ವದ ಮಹಿಮೆ ಕಡೆಗೆ ಕೂಡ ನಾವು ಹೋಗಲಾಗುವುದಿಲ್ಲ. So being His disciple, ನಾವು ಆತನ ಶಿಷ್ಯರಾಗಿ we need to know our master's character. ನಾವು ನಮ್ಮ ಗುರುವಿನ ಗುಣಲಕ್ಷಣಗಳನ್ನು ತಿಳಿದುಕೊಂಡವರಾಗಿರಬೇಕು. I need to adopt the same. ಮಾತ್ರವಲ್ಲ ಅದನ್ನು ನಾವು ಸ್ವೀಕರಿಸುವಂತವರಾಗಿ ಕೂಡ ಆಗಿರಬೇಕು. So now to be a disciple of someone, ಈಗ ಯಾರಾದ್ರೂ ಶಿಷ್ಯರಾಗಿರುವುದಾದ್ರೆ so we need to know them closely. ನಾವು ಅವರನ್ನ ಅನ್ಯೋನ್ಯತೆಯಿಂದ ಆಗಿರುತ್ತೇವೆ. So the mutual things that we need to have is the communication. ಮುಖ್ಯವಾಗಿ ಆ ಒಂದು ಸಂಬಂಧ ಅನ್ಯೋನ್ಯತೆ ಅದು ಇರುವಂತದ್ದಾಗಿರುತ್ತದೆ. So as we know that when we accept the Lord as a savior and Lord in our lives, ನಾವು ಯೇಸುವನ್ನು ನಮ್ಮ ಸ್ವಂತ ರಕ್ಷಕ ಎಂಬುದಾಗಿ ನಮ್ಮ ಜೀವಿತದಲ್ಲಿ ನಾವು ಕಂಡುಕೊಂಡ ನಂತರ God will give us His Spirit in us. ಆತನ ಆತ್ಮವನ್ನು ದೇವರು ನಮಗೆ ಕೊಡುವ ಆತನಾಗಿದ್ದಾನೆ. So we know that that is a mark of every believer. ಇದು ಪ್ರತಿಯೊಬ್ಬ ವಿಶ್ವಾಸಿಯ ಚಿಹ್ನೆಯಾಗಿದೆ ಕೂಡ. 2 Timothy chapter 1 verse 7, it says God has given us a spirit not of fear but of power, love and self-discipline. 2 ತಿಮೋಥಿ 1ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ಹೇಳ್ತದೆ, ದೇವರು ನಮಗೆ ಕೊಟ್ಟಿರುವಂತಹ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ ಹೊರತು ಹೇಳಿತಂದ ಆತ್ಮವಲ್ಲ ಎಂಬುದೇ. So in other translation we see in place of self-discipline it is self-control or the spirit of wisdom. ಇನ್ನೊಂದು ಅನುವಾದದಲ್ಲಿ ನಾವು ನೋಡ್ತೇವೆ ಸ್ವಯಂ ಹಿಡಿತವನ್ನ ಮತ್ತು ಜ್ಞಾನದ ವಿಷಯದಲ್ಲಿ ತಿಳಿದುಕೊಳ್ಳುತ್ತೇವೆ. So if you want to go through this process, ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ನಡೆಯುವಾಗ like to become like your master, ನಾವು ನಮ್ಮ ಗುರುವಿನಂತೆ ಆಗುವಂತ ಕಾರ್ಯಗಳು, you need to put off yourself ನಾವು ನಮ್ಮ ಸ್ವಂತಿಕೆಯನ್ನು ತೆಗೆದುಹಾಕಿ and become like your master. ನಮ್ಮ ಗುರುವಿನಂತೆ ನಾವು ಸ್ವಭಾವವನ್ನು ಧರಿಸಿಕೊಳ್ಳಬೇಕು. That is all is what is called discipline. ಇದೆಲ್ಲವೂ ಶಿಸ್ತಿನ ವಿಷಯದಲ್ಲಿ ಆಗಿದೆ. Means you're denying yourself to become like your master through the process called as discipline. ನಾವು ನಮ್ಮ ಗುರುವಿನಂತೆ ಆಗುವಂತಹ ಪ್ರಕ್ರಿಯೆ ಇದೇ ಆಗಿದೆ. So that is called discipline. ಇದು ಶಿಸ್ತು ಎಂಬುದಾಗಿ So ಆಗಿದೆ. the mutual thing we need to have between a master and disciple is the communication. ಗುರು ಮತ್ತು ಶಿಷ್ಯ ನಡುವೆ ಆ ಒಂದು ಸಂಭಾಷಣೆಯನ್ನು ಹೊಂದಿಕೊಂಡಿರುವಂತ ಬಹಳ ಮುಖ್ಯವಾಗಿರುತ್ತದೆ. Okay, so first I'll relate on the three basic principle that a disciple need to follow, what discipline he or she should have. ಮುಖ್ಯವಾಗಿ ನಾನು 3 ವಿಷಯವನ್ನ ಹಂಚಲು ಬಯಸ್ತೇನೆ, ಆ ಶಿಷ್ಯರು ಹೊಂದಿಕೊಂಡಿರಬೇಕಂತ ವಿಷಯಗಳು. Okay, the first thing is discipline in prayer life. ಆ ಶಿಸ್ತಿನ ಒಂದು ಪ್ರಾರ್ಥನಾ ಜೀವಿತ. Second is discipline in meditating word of God. ದೇವರ ವಾಕ್ಯವನ್ನು ಧ್ಯಾನಿಸುವಂತ ಶಿಸ್ತಿನ ಜೀವಿತ. Third is reverence fear for God. ದೇವರಿಗೆ ಭಯಪಟ್ಟು ಜೀವಿಸುವಂತ ಜೀವಿತ. Okay, so first thing we'll see that discipline prayer life. ಮೊದಲನೇದಾಗಿ ನೋಡುವುದಾದ್ರೆ ಪ್ರಾರ್ಥನೆಯ ಜೀವಿತದಲ್ಲಿ ಶಿಸ್ತಿನಿಂದ ಇರುವಂತದ್ದು.
So we know that Jesus prayed. ನಮ್ಗೆ ಗೊತ್ತುಂಟು ಯೇಸು ಕ್ರಿಸ್ತನ್ ಪ್ರಾರ್ಥನೆ ಮಾಡಿದನೆಂಬುದಾಗಿ. He prayed in every aspects to his Father. ಆತನು ಪ್ರತಿಯೊಂದು ಕಾಲಘಟ್ಟದಲ್ಲೂ ತನ್ನ ತಂದೆಯ ದೇವರಿಗಾಗಿ ಪ್ರಾರ್ಥನೆ ಮಾಡಿದನು. Not only that, even now he's seated in the right hand of Father and he's interceding for us. He's still praying. ಮಾತ್ರವಲ್ಲ, ಈಗಲೂ ಕೂಡ ಆತನ ತಂದೆ ದೇವರ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ಈಗಲೂ ಕೂಡ ಆತನು ನನಗೆ ನಿಮಗಾಗಿ ಪ್ರಾರ್ಥನೆ ಮಾಡುವ ಆತನಾಗಿದ್ದಾನೆ. So when our master is praying, being his disciple, we need to know that even disciplined prayer life, we need to pray in our life. ಈಗ ನಮ್ಮ ಗುರು ಆತನ ಪ್ರಾರ್ಥನೆ ಮಾಡುತ್ತಿದ್ದಾನೆ ಎಂಬುದಾಗಿ ನಮಗೆ ತಿಳಿದಂತೆ ಆತನ ಶಿಷ್ಯರಾದಂಥ ನಾವು ಪ್ರತಿನಿತ್ಯವೂ ನಾವು ಪ್ರಾರ್ಥನೆ ಮಾಡುವುದನ್ನು ಶಿಸ್ತುಬದ್ಧವಾಗಿ ಪಾಲಿಸಬೇಕು. Why we need to pray? ಯಾಕಾಗಿ ನಾವು ಪ್ರಾರ್ಥನೆ ಮಾಡಬೇಕು? Why is that disciplined prayer life necessary in every believer? ಯಾಕೆ ಆ ಶಿಸ್ತುಬದ್ಧವಾದ ಪ್ರಾರ್ಥನಾ ಜೀವಿತ ಪ್ರತಿಯೊಬ್ಬ ವಿಶ್ವಾಸ ಜೀವಿತದಲ್ಲಿ ಮುಖ್ಯ ಎಂಬುದಾಗಿ? Because we know that we are chosen from the world. ಯಾಕಂದ್ರೆ ನಾವು ಈ ಜಗತ್ತಿನಿಂದ ಆರಿಸಲ್ಪಟ್ಟವರಾಗಿದ್ದೇವೆ. And we are a spiritual being. ನಾವು ಆತ್ಮೀಕವಾಗಿ ಜೀವಿಸುವಂತ ಜೀವಿಗಳಾಗಿದ್ದೇವೆ. Chosen for his glory. ಆದುಕೊಂಡವರಾಗಿದೆ ಆತನ ಮಹಿಮೆಗಾಗಿ. So we can't live it all by our own life. ನಾವು ನಮ್ಮ ಸ್ವಂತ ಇಚ್ಛೆಯಿಂದ ಸ್ವಂತಿಕೆಯಿಂದ ಜೀವಿಸಲಾಗುವುದಿಲ್ಲ. Neither to our flesh. ನಮ್ಮ ಶರೀರವನ್ನ ಅನುಸರಿಸಿಕೊಂಡು ಜೀವಿಸಲಾಗುವುದಿಲ್ಲ. So knowing the importance of who we are and knowing what the importance of prayer in our life. ನಾವು ಯಾರೆಂಬುದಾಗಿ ತಿಳ್ಕೊಳ್ಳೋದು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯ ಒಂದು ಪ್ರಭಾವ ಎಷ್ಟು ಮುಖ್ಯ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. So we need to have that disciplined prayer life. ಅದಕ್ಕಾಗಿ ನಿಮ್ಮ ಜೀವಿತದಲ್ಲಿ ಶಿಸ್ತುಬದ್ಧವಾದ ಪ್ರಾರ್ಥನಾ ಜೀವಿತ ಮುಖ್ಯ ಪ್ರಿಯರೇ. It's not just enough that you go to church and you pray, or it's just enough that you have a family prayer. ನಾವು ಸಭೆಗೆ ಪ್ರಾರ್ಥನೆ ಮಾಡೋದು ಮಾತ್ರವಲ್ಲ, ಕುಟುಂಬವಾಗಿ ಪ್ರಾರ್ಥನೆ ಮಾಡೋದು ಇದು ಮಾತ್ರ ಸಾಕಾಗುವುದಿಲ್ಲ. You need to have a personal encounter. You need to have a personal time of prayer before your master. ನೀವು ವೈಯಕ್ತಿಕವಾಗಿ ಮುಖಾಮುಖಿಯಾಗಿ ಪ್ರಾರ್ಥನಾ ಸಮಯವನ್ನು ಕಳೆಯಬೇಕು ದೇವರೊಂದಿಗೆ. ಮಾತ್ರವಲ್ಲ, ನೀವು ಅದಕ್ಕೋಸ್ಕರ ನಿಮ್ಮ ಸಮಯವನ್ನು ನೀವು ಕೊಡಬೇಕಾಗಿರುತ್ತದೆ. So that you will know, or the things will be revealed to you for what you are called, what is the definite purpose that you are really meant for. ಈ ಪ್ರಾರ್ಥನಾ ಸಮಯದಲ್ಲಿ ದೇವರ ಒಂದು ಉದ್ದೇಶ ನಿಮ್ಮ ಜೀವಿತದಲ್ಲಿ ಏನೆಂಬುದಾಗಿ ತಿಳಿದು ಬರುತ್ತದೆ. Not only that, you will also get the strength to face the spiritual battle. ಅದು ಮಾತ್ರವಲ್ಲ, ಆತ್ಮಿಕ ಯುದ್ಧವನ್ನ ಜಯಿಸಲಿಕ್ಕೆ ಬೇಕಾದ ಶಕ್ತಿಯು ಪ್ರಾರ್ಥನೆಯಿಂದ ದೊರೆಯುವಂತದ್ದಾಗಿದೆ. Also the practical aspects in your life. ಮಾತ್ರವಲ್ಲ, ಸ್ವಭಾವಕ್ಕೆ ನಮ್ಮ ಜೀವಿತಕ್ಕೆ ಕೂಡ ಅದು ಅಳವಡಿಸಿಕೊಂಡು ಜೀವಿಸಬೇಕಾಗಿದೆ. Okay. So next, discipline in meditating word of God. ದೇವರ ವಾಕ್ಯವನ್ನು ಧ್ಯಾನಿಸುವಂತದ್ದು ಶಿಸ್ತುಬದ್ಧವಾಗಿ. So I have mentioned here meditating the word of God. ಇಲ್ಲಿ ನಾನು ಹೇಳಿದ್ದೇನೆ ದೇವರ ವಾಕ್ಯವನ್ನು ಧ್ಯಾನಿಸುವಂತ ವಿಷಯದಲ್ಲಿ. Not just reading the word of God. ಖಾಲಿ ಓದುವುದು ಮಾತ್ರವಲ್ಲ. Initially, yes, we have to make a habit to read the word of God. ನಾವು ಹೌದು ಹವ್ಯಾಸವಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಲೇಬೇಕು. Later on, the Holy Spirit will help you to meditate the word of God. ಮಾತ್ರವಲ್ಲ, ಅದರಂತೆ ಸಮಯ ಕಳೆದಂತೆ ಪವಿತ್ರಾತ್ಮ ನಿಮ್ಮ ದೇವರ ವಾಕ್ಯವನ್ನು ಧ್ಯಾನಿಸುವಂತೆ ಮಾಡುತ್ತಾನೆ. But during that process, if you just deny, ಈ ಒಂದು ಕಾಲಘಟ್ಟದಲ್ಲಿ ನೀವು ತಿರಸ್ಕರಿಸಲ್ಪಡುವಂತವರಾಗಿರುವುದಾದ್ರೆ, you need to know that you are not allowing yourself to undergo that discipline. ನೀವು ಆ ಒಂದು ಕಾಲಘಟ್ಟದಲ್ಲಿ ನಿಮ್ಮನ್ನು ಶಿಸ್ತುಬದ್ಧವಾಗಿ ನಡೆಯಲು ನೀವು ತಡೆಯುವವರಾಗಿರುತ್ತೀರಿ. So, as a mature or a grown up believer, you need to meditate the word of God. ನೀವು ದೇವರಲ್ಲಿ ಬೆಳೆದಂತ ನಂತರ ದೇವರ ವಾಕ್ಯವನ್ನು ಧ್ಯಾನಿಸುವಂತವರು ಕೂಡ ನೀವು ಆಗಿರಬೇಕು. Might be you're a 5 years or 20 years or 30 years of believer. ನೀವು ಒಂದು ವೇಳೆ 20-30 ವರ್ಷದ ವಿಶ್ವಾಸಿಗಳಾಗಿದ್ದಾಗ್ಯೂ you need to meditate the word of God, not just read the word of God. ನೀವು ಅದನ್ನ ಧ್ಯಾನಿಸುವಂತ ವಿಶ್ವಾಸಿಗಳಾಗಬೇಕು. ದೇವರ ವಾಕ್ಯವನ್ನು ಖಾಲಿ ಓದುವವರು ಮಾತ್ರ ಆಗಿರಬಾರದು. Yes, now the life is busy, the schedule is busy. ಹೌದು, ಜೀವಿತದಲ್ಲಿ ಈಗ ಎಲ್ಲರೂ ಕೂಡ ವ್ಯಸ್ತವಾಗಿರುತ್ತಾರೆ. But you need to take a time to meditate the word of God. ಆದರೆ ನೀವು ದೇವರ ವಾಕ್ಯವನ್ನು ಧ್ಯಾನಿಸಲು ಒಂದು ಸಮಯವನ್ನು ನೀವು ನಿಗದಿಪಡಿಸಲೇಬೇಕು. If you have that interest to pursue it, to become like your master in that process of discipline, ನೀವು ಗುರುವಿನಂತಾಗಬೇಕೆಂಬುದಾಗಿ ಬಯಸುವರಾದ್ರೆ ನೀವು ಈ ಶಿಸ್ತನ್ನು ಪಾಲಿಸಲೇಬೇಕು. you will undergo that process. ನೀವು ಆ ಒಂದು ಕಾಲಘಟ್ಟದಲ್ಲಿ ನಡೆಯಲೇಬೇಕು. It's not that I need to do it. ಇದು ಹೀಗೆಲ್ಲ ನಾನು ಮಾಡಲೇಬೇಕೆಂಬುದಾಗಿ. It's like I'm willing to do it. I want to do it. ನೀವು ನಿಮ್ಮ ಚಿತ್ತದಿಂದ ಮಾಡ್ತೀರಿ, ಇಷ್ಟಪಟ್ಟು ಮಾಡುವಂತವರಾಗಿರುತ್ತೀರಿ. So meditating word of God. ದೇವರ ವಾಕ್ಯವನ್ನು ಧ್ಯಾನಿಸುವಂತದ್ದು Why is it important? ಯಾಕೆ ಇದು ಬಹಳ ಮುಖ್ಯವಾಗಿದೆ? We know that even Jesus, ನಮ್ಗೆ ಗೊತ್ತುಂಟು ಯೇಸು ಕ್ರಿಸ್ತನು ಕೂಡ when he was tempted and when he by the Satan, ಆತನು ಶೋಧಕನಿಂದ ಶೋಧಿಸಲ್ಪಟ್ಟಾಗ, after fasting prayer, when he was led into the wilderness filled with the Holy Spirit, ಆತನು ಉಪವಾಸದ ನಿಮಿತ್ತ ಅಡವಿಗೆ ಒಯ್ಯಲ್ಪಟ್ಟಾಗ through the Holy Spirit, ಪವಿತ್ರಾತ್ಮನ ಮೂಲಕ,
he was able to win the enemy through the word. ಪವಿತ್ರಾತ್ಮನ ಮೂಲಕ ಆ ವೈರಿಯನ್ನ ಜಯಿಸಲು ಸಾಧ್ಯವಾಯಿತು ವಾಕ್ಯದ ಮೂಲಕ. So you need to meditate the word of God to come against all the circumstances that are in your life which goes against your expectations. ದೇವರ ವಾಕ್ಯವನ್ನು ಅನುಸರಿಸಿ ನಾವು ನಮಗೆ ದೇವರು ಕೊಟ್ಟಂತ ಜೀವಿತವನ್ನು ಜೀವಿಸಬಹುದು. ಅದು ನಾವು ಎನಿಸಲಿಕ್ಕೆ ಆಗದಂತ ರೀತಿಯಲ್ಲಿ ನಾವು ಜಯವನ್ನು ಪಡೆಯುವವರಾಗಿರುತ್ತೇವೆ. So the unexpected situations in our life, ನಾವು ಎನಿಸಿದಂತ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬಂದಾಗ we are able to face it. ನಾವು ಅದನ್ನು ಜಯಿಸಲು ಸಾಧ್ಯವಾಗುತ್ತದೆ. So this prayer and meditating word of God, ಈ ಪ್ರಾರ್ಥನೆ ಮತ್ತು ಧ್ಯಾನಿಸುವಂಥದ್ದು ವಾಕ್ಯವನ್ನು they go hand in hand. ಅದು ಕೈ ಹಿಡಿದು ಸಾಗುವಂಥದ್ದಾಗಿರುತ್ತದೆ. They are like two faces of the same coin. ಅದು ಒಂದೇ ನಾಣ್ಯದ ಎರಡು ಮುಖಗಳಾಗಿದೆ. So no matter what situation you go through in your life, ಯಾವುದೇ ಕಾಲಘಟ್ಟದಲ್ಲಿ ನೀವು ಜೀವಿತದಲ್ಲಿ ನಡೆಯುವಾಗಲೂ ಕೂಡ we need to know that we have the strongest weapon given to us, that is the word of God. ನಮಗೂ ಬಲವಾದ ಒಂದು ಆಯುಧವನ್ನು ಕೊಟ್ಟಿದ್ದು ಅದು ಯಾವುದೆಂಬುದಾಗಿ ನಾವು ನೋಡುವುದಾದರೆ ದೇವರ ವಾಕ್ಯವೇ ಆಗಿದೆ. So at those times the word of God will act, and also through your prayer. ದೇವರ ವಾಕ್ಯದಲ್ಲಿ ಕಾರ್ಯ ಮಾಡುತ್ತದೆ ನಿಮ್ಮ ಪ್ರಾರ್ಥನೆಯಿಂದಲೂ ಕೂಡ. Next is discipline in reverence fear for God. ಇನ್ನೊಂದು ಅಂಶ ದೇವರ ಭಯದಿಂದ ಕೂಡಿದಂತಹ ಜೀವಿತ. We'll see in Isaiah chapter 11 verse 3. ಯೆಶಾಯ 11ನೇ ಅಧ್ಯಾಯ 3ನೇ ವಚನ. We'll read from 2. The Spirit of the Lord will rest on him, the Spirit of wisdom and of understanding, the Spirit of counsel and of might, the Spirit of the knowledge and the fear of the Lord, and he will delight in the fear of the Lord. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು. ಅವನು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ ಎಂಬುದೇ. So we see that these verses are mentioning regarding Jesus. ಈ ವಾಕ್ಯವು ಯೇಸು ಕ್ರಿಸ್ತನ ವಿಷಯವಾಗಿ ಹೇಳಿದಂತದ್ದಾಗಿದೆ. So we see that the spirit of knowledge and fear of the Lord, and he will delight in the fear of the Lord. ಇಲ್ಲಿ ಜ್ಞಾನದ ಆತ್ಮ ಮಾತ್ರವಲ್ಲ, ಇಲ್ಲಿ ಭಯದ ಆತ್ಮ ಎಂಬುದ ವಿಷಯದಲ್ಲಿ ಕೂಡ ತಿಳಿಯಲ್ಪಟ್ಟಿದೆ. So here when I say the fear, it's not in a negative sense but in a positive aspect. ಇಲ್ಲಿ ಭಯ ಎಂಬುದಾಗಿರುತ್ತದೆ, ಅದು ನಕಾರಾತ್ಮಕವಾದ ಭಯವಲ್ಲ, ಅದು ಸಕಾರಾತ್ಮಕವಾದ ಭಯವಾಗಿರುತ್ತದೆ. Means the fear of leading your life without God or without his presence. ಇಲ್ಲಿ ಹೇಳುವುದಾದರೆ ದೇವರ ಒಂದು ಭಯವಿಲ್ಲದೆ ನಿಮ್ಮ ಜೀವಿತವನ್ನು ಜೀವಿಸುವ ರೀತಿಯಲ್ಲಿ. So for example, now parents will have concern on their children. ಇಲ್ಲಿ ನಾವು ನೋಡುವುದಾದ್ರೆ ತಂದೆ ತಾಯಿಗಳು ತನ್ನ ಮಕ್ಕಳ ವಿಷಯದಲ್ಲಿ ಕಾಳಜಿ ವಹಿಸುವಂತವರಾಗಿರ್ತಾರೆ. So when they move away from the comfort zone or the comfort atmosphere, ಮಕ್ಕಳು ಅವರ ಒಂದು ಸುರಕ್ಷಿತವಾದ ಒಂದು ಪರಿಸ್ಥಿತಿಯಿಂದ ದೂರ ಹೋಗಿರುವುದಾದರೆ the parents will be concerned, like they will say that I'm having the fear, or I have this fear, like my child may not be that well protected. ತಂದೆ ತಾಯಿಗಳಿಗೆ ಒಂದು ಕಾಳಜಿ ಇರ್ತದೆ, ಈ ಪರಿಸ್ಥಿತಿಯಿಂದ ಈ ಸ್ಥಳದಿಂದ ನನ್ನ ಮಕ್ಕಳು ದೂರ ಹೋದ್ರೆ ಅವ್ರಿಗೆ ಏನಾಗುತ್ತದೆ ಎಂಬ ಆ ಒಂದು ರೀತಿಯ ಭಯವಿರುತ್ತದೆ. They'll have that fear on their children. ಅವರಿಗೆ ಆ ಮಕ್ಕಳ ವಿಷಯದಲ್ಲಿ ಅವರು ಭಯಭ್ರಾಂತರಾಗಿರುತ್ತಾರೆ. They'll have fear on their children. ಆ ಮಕ್ಕಳ ಮೇಲೆ ಅವರು ಭಯಭ್ರಾಂತರಾಗಿರುತ್ತಾರೆ. Why is it so? ಯಾಕೆ ಹಾಗೆ? Is it because the child will punish them? ಯಾಕೆ ಆ ಮಗು ತಂದೆ ತಾಯಿಗೆ ಏನಾದರೂ ಶಿಕ್ಷೆ ಕೊಡ್ತದೆ ಎಂಬುದಾಗಿಯಾ? No. ಅಲ್ಲ. It is out of love. ಅದು ಪ್ರೀತಿಯಿಂದ. It is out of care. ಅದು ಆ ಮಕ್ಕಳನ್ನು ಅವರು ಮಾಡುವ ಕಾಳಜಿಯಿಂದ. Same way, even when the child is asked to go away from the house or from the safer place, ಅದೇ ರೀತಿ ಮಗು ಕೂಡ ಒಂದು ಒಳ್ಳೆಯ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗುವಾಗ, when the child is asked to go to another place where he or she is not comfortable, ಅಲ್ಲಿ ಆ ಮಗು ಕೂಡ ಅವರಿಗೆ ಒಂದು ಸುರಕ್ಷಿತವಲ್ಲದ ಜಾಗಕ್ಕೆ ಹೋಗಲು ಕೂಡ ಅವರು ಬಯಸುವುದಿಲ್ಲ. Why? ಯಾಕೆ? Is it because the strangers will hurt them, or is it because they fear the strangers? ಅಲ್ಲಿ ಅಪರಿಚಿತರ ಕಡೆಗೆ ಹೋಗಲು ಅವರು ಬಯಸುವುದಿಲ್ಲ, ಯಾಕಂದ್ರೆ ಅವರಿಗೆ ನೋವು ಉಂಟು ಮಾಡುತ್ತಾರಾ ಎಂಬುದಾಗಿ. That is true. ಅದು ಸತ್ಯವೇ. But more than that, they are fear or they are scared to go away from the protective covering of their parents and from that love of their parents. ಅವರು ಕೂಡ ತಮ್ಮ ತಂದೆಯ ಹಾಗೂ ತಾಯಿಯ ಹತ್ತಿರದಿಂದ ದೂರ ಹೋಗಲು ಬಯಸುವುದಿಲ್ಲ, ಯಾಕಂದ್ರೆ ಅವರಿಗೆ ನೋವು ಮಾಡಲು ಅವರು ಬಯಸುವುದಿಲ್ಲ.
Why? Because they don't want to go away from that protection, that love that their parents had on them. ಯಾಕಂದ್ರೆ ಅವ್ರ ತಂದೆ ತಾಯಿ ಆ ಪ್ರೀತಿಯಿಂದ ದೂರ ಹೋಗಲು ಬಯಸುದಿಲ್ಲ, ಅವರ ರಕ್ಷಣೆಯಿಂದ ದೂರ ಹೋಗಲು ಮಕ್ಕಳು ಬಯಸುವುದಿಲ್ಲ. Why? Because they have already tasted that love, that care, that protection from their parents. ಯಾಕಂದ್ರೆ ಅವ್ರು ತನ್ನ ತಂದೆ ತಾಯಿಗಳಿಂದ ಆ ಒಂದು ಪ್ರೀತಿಯನ್ನ, ಆ ಒಂದು ರಕ್ಷಣೆಯ ಅನುಭವವನ್ನು ಅವ್ರು ಹೊಂದಿರುವಂತವರಾಗಿರುತ್ತಾರೆ. So the same way, ಅದೇ ರೀತಿಯಲ್ಲಿ we need to have that sort of fear, ಆ ರೀತಿಯ ಒಂದು ಭಯ ನಮ್ಮಲ್ಲಿರಬೇಕು. going apart from His presence. ಆತನ ಪ್ರಸನ್ನದಿಂದ ದೂರ ಹೋಗುವುದಾದ್ರೆ We need to have that fear that apart from God. ಆ ಒಂದು ಹೆದರಿಕೆ ನಮ್ಮಲ್ಲಿರಬೇಕು. ದೇವರಿಂದ ದೂರ ಹೋಗಬಾರದೆಂಬುದಾಗಿ ಆ ಒಂದು ಹೆದರಿಕೆ ನಮ್ಮಲ್ಲಿರಬೇಕು. So apart from God, how can I lead my life? ದೇವರ ಪ್ರಸನ್ನತೆಯ ದೂರ ಹೋದ್ರೆ ಹೇಗೆ ನನ್ನ ಜೀವಿತವನ್ನು ನಾನು ಜೀವಿಸಬೇಕೆಂಬುದಾಗಿ ಹೆದರಿಕೆ ಇರಬೇಕು. That reverence fear. ಆ ಒಂದು ನಿರೀಕ್ಷಣ ಭಯ ಅಲ್ಲಿ ಇರಬೇಕು. Also the other fear we see in Psalms chapter 51 verse 11. Here David says, ಇಲ್ಲಿ ನಾವು ಇನ್ನೊಂದು ಭಯದ ವಿಷಯದಲ್ಲಿ ನೋಡುವ ಕೀರ್ತನೆ 51ನೇ ಅಧ್ಯಾಯ 11ನೇ ವಚನ. Here we see that the psalmist David, it is what he confessed to the Lord after sinning against God. ದಾವೀದ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ ನಂತರ ಈ ಮಾತನ್ನು ಹೇಳುತ್ತಾನೆ. So we see in 11 verse, he says out of fear, he says that, do not cast me from your presence or take your Holy Spirit from me. ಇಲ್ಲಿ 11ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ ಎಂಬುದಾಗಿ. So we see that in spite of sinning, ಇಲ್ಲಿ ನೋಡಿ, ಪಾಪ ಮಾಡಿದ ನಂತರ he didn't choose to go in his way. ಆತನು ತನ್ನದೇ ಆದ ಮಾರ್ಗದಲ್ಲಿ ಹೋಗಲು ಬಯಸಲಿಲ್ಲ. Or he didn't, being a king, he had many options. ಆತನು ರಾಜನಾಗಿ ಆತನಿಗೆ ಬಹಳಷ್ಟು ಆಯ್ಕೆಗಳಿತ್ತು. Yet he chose to come before the presence of God. ಆದರೂ ಆತನು ತನ್ನ ದೇವರ ಪ್ರಸನ್ನತೆ ಕಡೆಗೆ ಬಂದನು. And he had that fear. ಆ ಒಂದು ಹೆದರಿಕೆ ಆತನಲ್ಲಿತ್ತು. He knew that he hurted God. ಆತನಿಗೆ ಗೊತ್ತಿತ್ತು ತಾನು ತನ್ನ ದೇವನಿಗೆ ನೋವನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ. So he repents. ಆತನು ಪಶ್ಚಾತ್ತಾಪ ಪಟ್ಟನು. And he pleads God. ಆತನು ಬೇಡಿಕೊಂಡನು, ಕೇಳಿಕೊಂಡನು, that not to take the Holy Spirit from him, or not to cast him out from God's presence. ನನ್ನಿಂದ ನಿನ್ನ ಆತ್ಮವನ್ನು ತೆಗೆಯಬೇಡ ಎಂಬುದಾಗಿ, ಮಾತ್ರವಲ್ಲ ನಿನ್ನ ಒಂದು ಪ್ರಸನ್ನತೆ ನಿನ್ನ ಸನ್ನಿಧಿ ನನ್ನ ತಳ್ಳಬೇಡ ಎಂಬುದಾಗಿ. So we need to have that reverence fear for God. ಆ ಒಂದು ದೇವರಿಗೆ ಭಯಭಕ್ತರಾಗಿ ಜೀವಿಸುವಂಥದ್ದು ಬಹಳ ಮುಖ್ಯ. So when you have that reverence fear for God, ಆ ಒಂದು ದೇವರ ಭಯದ ನೀವು ಕೂಡಿದ್ದು ಇರುವುದಾದ್ರೆ, you will be knowing that whether I'm doing this or that, will it hurts God or will it glorify God? ನಾನು ಮಾಡುವಂಥ ಈ ಕಾರ್ಯ ಆಗ್ಬೋದು, ಆ ಕಾರ್ಯ ಆಗ್ಬೋದು, ದೇವರಿಗೆ ಅದರಿಂದ ಮಹಿಮೆ ಆಗ್ತದಾ ಅಥವಾ ದೇವರಿಗೆ ಅದು ನೋವು ತರ್ತದಾ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. So if it hurts God, ಅದೊಂದು ದೇವರಿಗೆ ನೋವು ತರುವುದಾದ್ರೆ, you know that you will fear. ನಿಮ್ಗೆ ಅದು ಹೆದರಿಕೆ ಆಗ್ತದೆ. Because you know how mighty God is, how loving God is. ಎಷ್ಟು ಸರ್ವಶಕ್ತ ದೇವರು, ಮಾತ್ರ ಎಷ್ಟು ಪ್ರೀತಿಯನ್ನು ಮಾಡೋ ದೇವರು ಹೊಂದಿದ್ದೇವೆ ಎಂಬುದಾಗಿ. Also in simple terms, if to say, ಸಾಮಾನ್ಯವಾಗಿ ಹೇಳುವುದಾದ್ರೆ ಪ್ರಿಯರೇ, the one whom you love the more, ನೀವು ಯಾರನ್ನು ಹೆಚ್ಚು ಪ್ರೀತಿ ಮಾಡ್ತೀರಿ, you don't tend to hurt them intentionally. ಅವರಿಗೆ ನೀವು ನೋವು ಮಾಡಲು ಬಯಸುವುದಿಲ್ಲ. You'll have that fear. ಆ ಒಂದು ಹೆದರಿಕೆ ನಿಮ್ಮನ್ನ ಹೊಂದಿರುತ್ತದೆ. But it is in a positive way. ಆದರೆ ಅದೊಂದು ಸಕಾರಾತ್ಮಕವಾಗಿ. So the same way, ಅದೇ ರೀತಿಯಾಗಿ that reverence fear for God, ದೇವರ ಹೆದರಿಕೆ ಇರುವಂತದ್ದು ನಿಮಗೆ, that is one of the discipline in your life. ಅದು ಒಂದು ಶಿಸ್ತಿನ ಕಾರ್ಯವಾಗಿದೆ ನಿಮ್ಮ ಜೀವಿತದಲ್ಲಿ. So these are the three main basic principle or the discipline that a disciple needs to have. ಇದು ಮೂರು ರೀತಿಯ ಮುಖ್ಯವಾದ ವಿಷಯಗಳಾಗಿದೆ ಆ ಶಿಷ್ಯರು ಹೊಂದಿರಬೇಕಾದಂತದ್ದು. First one is disciplined prayer life. ಒಂದು ಶಿಸ್ತಿನ ಪ್ರಾರ್ಥನಾ ಜೀವಿತ. Second is disciplined meditating on word of God. ದೇವರ ವಾಕ್ಯವನ್ನು ಧ್ಯಾನಿಸುವಂತದ್ದು ಶಿಸ್ತಿನಿಂದ. Next, reverence fear for God. ದೇವರ ಭಯದಿಂದ ಕೂಡಿರುವಂತದ್ದು. So when these aspects are disciplined in your life, ಈ ಒಂದು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಅನುಸರಿಸುವ ನಂತರ automatically your lifestyle will be aligned in a disciplined way. ಸಾಮಾನ್ಯವಾಗಿ ಖಂಡಿತವಾಗಿ ನಿಮ್ಮ ಜೀವಿತವು ಆ ಒಂದು ಶಿಸ್ತುಬದ್ಧವಾಗಿ ನಡೆಯುವಂತದ್ದಾಗಿದೆ. Your normal practical aspects, ನಿಮ್ಮ ಸಾಮಾನ್ಯ ಜೀವಿತವು even that will be aligned to the discipline. ಅದು ಕೂಡ ಶಿಸ್ತಿನ ಮಾರ್ಗದಲ್ಲಿ ನಡೆಯುವಂತದ್ದಾಗಿರುತ್ತದೆ. There are few lists. ಇಲ್ಲಿ ಕೆಲವೊಂದು ಅಂಶಗಳಿವೆ. So like discipline in spiritual life, ಆತ್ಮಿಕ ಜೀವಿತದಲ್ಲಿ ಶಿಸ್ತಿನನ್ನು ಪಾಲಿಸುವಂತದ್ದು, discipline in fasting, ಅದು ಉಪವಾಸದಲ್ಲಿ ಶಿಸ್ತಿನ ಉಪವಾಸವನ್ನು ಪಾಲಿಸುವಂತದ್ದು, discipline in worship. ಆರಾಧನೆಯಲ್ಲಿ ಶಿಸ್ತನ್ನು ಪಾಲಿಸುವಂತದ್ದು. So all these aspects are in much deeper in the studies. ಇನ್ನು ಮುಂದೆ ಹೋದಾಗ ಇನ್ನು ಆಳವಾಗಿದ್ದ ವಿಷಯವನ್ನು ನಾವು ತಿಳ್ಕೊಳ್ಳಬಹುದು. But after these 3 points, I would like to focus on next just 2
practical aspects that you need to discipline in your life. ನಾನು ಇನ್ನೂ 2 ವಿಷಯಗಳಲ್ಲಿ ಆಳವಾಗಿ ನಿಮ್ಮ ಬಗ್ಗೆ ಹಂಚಲು ಬಯಸ್ತೇನೆ. So first one is discipline in your words. ನಿಮ್ಮ ಮಾತಿನಲ್ಲಿ ನೀವು ಶಿಸ್ತುಬದ್ಧರಾಗಿರುವಂಥದ್ದು. So we know that the word of God that we have received from God is the word of truth. ನಾವು ತಿಳಿದ್ದೇವೆ ದೇವರಿಂದ ಬರುವಂತ ಮಾತು ಅದು ಸತ್ಯದ ಮಾತನ್ನು ನಾವು ಹೊಂದಿದ್ದೇವೆ. So what we have received, ನಾವೇನನ್ನು ಪಡೆದುಕೊಂಡಿದ್ದೇವೋ that is the truth. ಅದು ಸತ್ಯವಾಗಿದೆ. So what we say to the others or what we offer to others should also be truth. ನಾವು ಇನ್ನಿತರಿಗೆ ಏನು ಹೇಳ್ತೇವೆ, ಇನ್ನಿತರಿಗೆ ಏನು ಮಾಡುತ್ತೇವೆ, ಅದು ಕೂಡ ಸತ್ಯವಂತದ್ದೇ ಆಗಿರಬೇಕು. Because we know the character of our Lord Jesus Christ, He is a faithful and a trustworthy, a truthful God. ನಾವು ನಮ್ಮ ಕ್ರಿಸ್ತನ ಗುಣಲಕ್ಷಣಗಳನ್ನು ತಿಳಿದುಕೊಂಡಿದ್ದೇವೆ. ಆತನು ಸತ್ಯ ದೇವರಾಗಿದ್ದಾನೆ, ಸತ್ಯವನ್ನು ಪಾಲಿಸುವ ದೇವರಾಗಿದ್ದಾನೆ. He is not a liar. ಆತನು ಸುಳ್ಳುಗಾರನಲ್ಲ. So hence should be our words. ಅದೇ ರೀತಿ ನಮ್ಮ ಮಾತುಗಳು ಕೂಡ ಹಾಗೇ ಇರಬೇಕು. If it is yes, it is yes. ಅದು ಹೌದಾದ್ರೆ ಹೌದೇ ಆಗಿರಬೇಕು. If it is no, it is no. ಅದು ಇಲ್ಲವಾದ್ರೆ ಇಲ್ಲವೇ ಆಗಿರಬೇಕು. Nothing to add or nothing to subtract. ಅದಕ್ಕೆ ಯಾವುದು ಸೇರಿಸಲಿಕ್ಕೆ ಆಗುದಿಲ್ಲ, ಅದನ್ನ ಯಾವುದು ತೆಗಿಲಿಕ್ಕೆ ಆಗುದಿಲ್ಲ. So your words should be truthful. ನಮ್ಮ ಮಾತು ಸತ್ಯದ್ದೇ ಆಗಿರಬೇಕು. And also you must be trustworthy in your words. ನೀವು ನಿಮ್ಮ ಮಾತಿನಲ್ಲಿ ನಂಬಿಗಸ್ತರಾಗಿ ನಡೆಯಬೇಕು. For example, ಉದಾಹರಣೆಗಾಗಿ now if you say, ಈಗ ನೀವು ಹೇಳಿದ್ರೆ, okay, I'll give an example of a friend. ನಾನು ಉದಾಹರಣೆ ಕೊಡ್ತೇನೆ. ಒಂದು ಗೆಳೆಯನದು, A friend needs some money. ಒಬ್ಬನಿಗೆ, ನಿಮ್ಮ ಗೆಳೆಯನಿಗೆ ಒಬ್ಬನಿಗೆ ಹಣ ಬೇಕು. So he will ask for a money. ಅವನು ನಿಮ್ಮ ಹತ್ರ ಹಣ ಕೇಳ್ತಾನೆ. And he says that I'll be returning it in 2 weeks. ಅವನು ಹೇಳ್ತಾನೆ 2 ವಾರದ ನಿಮಿತ್ತ ಅದರ ನಂತರ ನಾನು ನಿಮಗೆ ಹಿಂದೆ ಕೊಡುತ್ತೇನೆ ಎಂಬುದಾಗಿ. So within 2 weeks he says that I will return back your money. 2 ವಾರದ ನಂತರ ಅದನ್ನು ನನಗೆ ಹಿಂದೆ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾನೆ. So first week went, second week passed by, third, fourth, the 2 months passed by. 2 ವಾರ ಆಯ್ತು, 3 ವಾರ ಆಯ್ತು, 1 ತಿಂಗಳುಗಳೇ ಕಳೆದು ಹೋಯಿತು. Also it crossed even 2 months. 2 ತಿಂಗಳು ಆಗಿ ಹೋಯಿತು. Now this friend is in need of his money. ಈಗ ಆ ಗೆಳೆಯನಿಗೆ ಕೊಟ್ಟಂತ ಗೆಳೆಯನಿಗೆ ಅವನಿಗೆ ಆ ಹಣದ ಅವಶ್ಯಕತೆ ಬಂತು. But he hesitates to ask his friend. ಆದ್ರೆ ಅವನಿಗೆ ಮುಜುಗರ ಆಗ್ತದೆ ಕೊಟ್ಟವನ ಹತ್ರ ಹಣ ಕೇಳಲಿಕ್ಕೆ, ಗೆಳೆಯನ ಹತ್ರ. See, you're putting the other person also in a difficult situation. ಈಗ ಇನ್ನೊಂದು ವ್ಯಕ್ತಿ, ನಿಮ್ಮ ಗೆಳೆಯನನ್ನು ಕೂಡ ಕಷ್ಟದ ಒಂದು ಕಾಲಘಟ್ಟದಲ್ಲಿ ಹಾಕುವಂತವರಾಗಿರ್ತೀರಿ. Yet he asks because he will not be that comfortable to ask the stranger the money. ಅವನು ಇನ್ನೊಂದು ಅಪರಿಚಿತರ ಹತ್ರ ಕೇಳಲಿಕ್ಕೆ ಅವನಿಗೆ ಮುಜುಗರವಾಗುತ್ತದೆ. So he may again come back to the same person who had lent the money and request for, like, can you return back my money? ಅವನು ಆ ಗೆಳೆಯನ ಹತ್ರ ಬಂದು ಕೇಳ್ತಾನೆ, ನನ್ನ ಕೊಟ್ಟಂತ ಹಣವನ್ನು ನನಗೆ ಹಿಂತಿರುಗಿಸುವೆ ಎಂಬುದಾಗಿ. So that time this friend had all the time to return back his money. ಈ ಗೆಳೆಯನ ಹತ್ರ ಹಣವನ್ನು ಹಿಂತಿರುಗಿಸುವಂತ ಎಲ್ಲ ಒಂದು ಅವಕಾಶಗಳು ಆತನಲ್ಲಿ ಇರುತ್ತದೆ. Yet he doesn't choose to return his money back. ಅದಾಗಿ ಕೂಡ ಆ ಗೆಳೆಯನು ಅವನಿಗೆ ಕೊಟ್ಟವನಿಗೆ ಹಿಂದೆ ಹಣವನ್ನು ಕೊಡುವುದಿಲ್ಲ. And for the second time when he asks, he again asks for the excuse. ಅವನು ಕೇಳುವಾಗ ಇನ್ನೊಂದು ಏನೋ ಒಂದು ಕಾರಣಗಳನ್ನು ಆತನು ಕೊಡ್ತಾನೆ. So this time do you think that friend will have trust on his words? ಇನ್ನೊಮ್ಮೆ ಕೇಳುವಾಗ ಮಾತಿನಲ್ಲಿ ಆ ಗೆಳೆಯ ನಂಬಿಗಸ್ತನಾಗಿ ಇರುತ್ತಾನೋ? Definitely not. ಖಂಡಿತವಾಗಿ ಇಲ್ಲ. So ಹಾಗೆ we need to build that trust in our words. ನಾವು ನಮ್ಮ ಮಾತಿನಲ್ಲಿ ಆ ನಂಬಿಗಸ್ತಿಕೆಯಲ್ಲಿ ಇರಬೇಕು. If you say that at this definite time I'll return, or at this definite time is so and so, what commitments you're doing, ಈ ಸಮಯದಲ್ಲಿ ನಾನು ಅದನ್ನು ಕೊಡುತ್ತೇನೆ, ಅಥವಾ ನಾನು ಸಮಯಬದ್ಧವಾಗಿ ಏನಾದರೂ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದರೆ, you need to rely on it. You need to be trustworthy on those words or the commitment that you give. ನಾವು ಆ ಮಾಡಿದಂಥ ಒಂದು ಒಪ್ಪಂದದಲ್ಲಿ ಅದು ನಾವು ಸ್ಥಿರವಾಗಿ ನಂಬಿಗಸ್ತರಾಗಿರಬೇಕು. Otherwise you will be the liar. ಇಲ್ಲದ್ರೆ ನೀವು ಸುಳ್ಳುಗಾರರಾಗಿರುತ್ತೀರಿ. If you are not able, ಈಗ ನಿಮ್ಗೊಂದು ವೇಳೆ ಆಗದಿದ್ರೆ, take a time, approach to them and take a time and then extend that time. ಸಮಯವನ್ನು ಕೇಳಿ ನಮಗೆ ಸ್ವಲ್ಪ ಸಮಯದ ಅವಕಾಶ ಕೊಡಿ ಎಂಬುದಾಗಿ ಆತನೊಂದಿಗೆ ಕೇಳಿಕೊಳ್ಳಬಹುದು. So that you can save that, that bond. ಆ ನೀವೊಂದು ಅನ್ಯೋನ್ಯತೆಯನ್ನ ಈಗ ಕೇಳುವುದರ ಮೂಲಕ ಆ ಗೆಳೆತನದ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಬಹುದು. That trustworthiness. ಆ ನಂಬಿಗಸ್ತಿಕೆಯನ್ನು ಕಾಪಾಡಿಕೊಳ್ಳಬಹುದು. So same way, ಅದೇ ರೀತಿಯಾಗಿ we need to know that our words ನಾವು ತಿಳ್ಕೊಳ್ಬೇಕು, ನಾವು ಮಾತಾಡುವಂತ ಮಾತುಗಳು should be trustworthy and truth. ನಂಬಿಗಸ್ತಿಕೆ ಮಾತಾಗಿರಬೇಕು, ಮಾತಲ್ಲ ಸತ್ಯದ ಮಾತಾಗಿರಬೇಕು. So if you speak something against truth, ನಾವು ಸತ್ಯದ ವಿರುದ್ಧವಾಗಿ ಮಾತಾಡುವುದಾದ್ರೆ that is lie. ಅದು ಸುಳ್ಳಾಗಿದೆ. So what is lie? ಏನು ಸುಳ್ಳು? Means you're speaking something which is not truth or which doesn't exist, so that you're creating your own thing to mislead that person. ಒಂದು ವೇಳೆ ಸತ್ಯ ಅಲ್ಲದ್ದು ಸುಳ್ಳಾಗಿದೆ, ಮಾತ್ರ ಸುಳ್ಳು ಯಾವ ರೀತಿಯಾಗಿದೆ, ಇಲ್ಲದನ್ನ ಉಂಟೆಂಬುದಾಗಿ ಮಾಡುವಂಥದ್ದೇ ಅದು ಸುಳ್ಳಾಗಿದೆ. So we see in Bible, ನಾವು ಸತ್ಯವೇದದಲ್ಲಿ ನೋಡ್ತೇವೆ, who is called the father of lie?
ಸುಳ್ಳಿನ ತಂದೆ ಯಾರಾಗಿರುತ್ತಾರೆ? In John chapter 8 verse 44, ಯೋಹಾನನು ಬರೆದ ಪತ್ರಿಕೆ 8ನೇ ಅಧ್ಯಾಯ 44ನೇ ವಚನ, you belong to your father the devil and you want to carry out your father's desires. He was a murderer from the beginning, not holding to the truth, for there is no truth in him. When he lies, he speaks his native language, for he is a liar and the father of lies. 44ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ ಎಂಬುದೇ. So you need to be cautious here, ನೀವು ಬಹಳ ಒಂದು ಜಾಗರೂಕರಾಗಿರಬೇಕು. because we see that the telling lies should not be our native language. So we need to be cautious here, ನಾವಿಲ್ಲಿ ಬಹಳ ಜಾಗರೂಕರಾಗಿರಬೇಕು. that when we like if we are lying, the Bible says that is his native language. So that should not be, lying should not be our native language. ಇಲ್ಲಿ ಸ್ವಭಾವ ವಿಷಯವಾಗಿ ನಾವು ನೋಡುವುದಾದ್ರೆ ಈ ಸುಳ್ಳಾಡುವಂಥದ್ದು ಇದು ನಮ್ಮ ಸ್ವಭಾವವೇ ಆಗಿರಬಾರದು. Yeah, because that is the native language of the enemy or the Satan. ಈ ಸುಳ್ಳಾಡುವಂಥ ಸ್ವಭಾವ ಇದು ವೈರ್ಯ ಸ್ವಭಾವವೇ ಆಗಿದೆ. And Bible says that the people who speaks lie has their native language belongs to him, not to God. ಈ ಸುಳ್ಳಾಡುವಂಥವರು ಇದು ದೇವರಿಗೆ ಸಂಬಂಧಪಟ್ಟವರಲ್ಲ, ಅವರು ಸೈತಾನಿಗೆ ಸಂಬಂಧಪಟ್ಟದವರಾಗಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. So you need to be cautious in your words, that you are always truthful in your words. ನೀವು ಬಹಳ ಜಾಗರೂಕರಾಗಿ ಮಾತಾಡಬೇಕು. ಮಾತ್ರ ನಿಮ್ಮ ಮಾತಿನಲ್ಲಿ ಯಾವತ್ತೂ ಸತ್ಯವೇ ಅಡಕವಾಗಿರಬೇಕು. Next, be wise in your words. ಮಾತ್ರಲ್ಲ, ನೀವು ಮಾತಾಡೋ ಮಾತಿನಲ್ಲಿ ಜ್ಞಾನವಂತವರಾಗಿರಿ. So next is be wise in your words. ನೀವು ನಿಮ್ಮ ಮಾತಿನಲ್ಲಿ ಜ್ಞಾನವಂತರಾಗಿರಿ. How much you need to talk, what Yes. you need to talk. ಎಷ್ಟು ನೀವು ಮಾತಾಡಬೇಕು, ಏನನ್ನು ನೀವು ಮಾತಾಡಬೇಕು. So it's not that you keep on talking or keep on sharing all the things, that is not necessary. ನೀವು ಮಾತಾಡ್ತಾ ಇರೋದು ಅನಗತ್ಯವಾದನ್ನು ಮಾತಾಡ್ತಾ ಇರೋದು ಇದು ಮುಖ್ಯವಾದದ್ದಲ್ಲ. So we'll see in Proverbs chapter 10 verse 19. Sin is not ended by multiplying words, but the prudent hold their tongues. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 19ನೇ ವಚನ, ಮಾತಾಳಿಗೆ ಪಾಪ ತಪ್ಪದು, ಮೌನಿಯು ಮತಿವಂತ. Yes. So don't keep on talking, because even the word of God, it says like the more you talk it leads to sin. ಮಾತಾಡ್ತಾ ಇರುವಂಥದ್ದಲ್ಲ, ಹೆಚ್ಚು ಮಾತಾಡುವಂಥದ್ದು ಅದು ನಿಮ್ಮನ್ನು ಪಾಪದ ಕಡೆಗೆ ನಡೆಸುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. So like as you talk, when you keep on talking, you will add on to certain gossiping things, you will add on to certain complaints, comparing, so such things which is not necessary. ನೀವು ಮಾತಾಡ್ತಿದ್ದಾಗೆ ನಿಮಗೆ ಬೇರೆಯವರ ಬಗ್ಗೆ ನೀವು ಚಾಡಿ ಮಾತುಗಳನ್ನು ಹೇಳುವಂಥದ್ದು, ಬೇರೆಯವರ ಬಗ್ಗೆ ಅಲ್ಲಸಲ್ಲ ವಿಷಯಗಳನ್ನು ಮಾತಾಡುವಂಥದ್ದು, ಅನಗತ್ಯ ವ್ಯರ್ಥ ಮಾತುಗಳನ್ನು ನೀವು ಮಾತಾಡುವಂಥವರಾಗಿರುತ್ತೀರಿ. So you need to be disciplined even in your words, like how much you need to talk and what you need to talk. ನೀವು ನಿಮ್ಮ ಮಾತುಗಳಲ್ಲಿ ಕೂಡ ಶಿಸ್ತುಬದ್ಧರಾಗಿರಬೇಕು. ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು ಎಂಬ ವಿಷಯದಲ್ಲಿ ಕೂಡ. Next, let your words be flavored. ನಿಮ್ಮ ಮಾತುಗಳು ಅದು ರುಚಿವತ್ತದ್ದಾಗಿರಲಿ, ರಸವತ್ತದ್ದಾಗಿರಲಿ. Yeah. So when you approach to someone, ನೀವು ಯಾರೊಂದಿಗೆ ಅದನ್ನು ಮಾತಾಡುವಾಗ either to encourage or to correct them, ಅವರನ್ನು ಉತ್ಸಾಹಪಡಿಸಲು ಮಾತ್ರವಲ್ಲ, ಅವರನ್ನು ಸರಿಪಡಿಸಲು be gentle and kind in your words. ನಿಮ್ಮ ಮಾತಿನಲ್ಲಿ ನೀವು ಸೌಮ್ಯವಾಗಿರಿ, ಮಾತ್ರವಲ್ಲ ಅರ್ಥಗರ್ಭಿತವಾಗಿ ಮಾತಾಡಿರಿ. So as we know that God has given us the spirit even of gentleness and kindness. ದೇವರನ್ನು ಕೊಟ್ಟಿರುವಂಥ ಆತ್ಮವು ಸಮಾಧಾನದ ಮತ್ತೆ ಸೌಮ್ಯವಾದಂಥ ಆತ್ಮವಾಗಿದೆ. So he's not harsh or aggressive. ಆತನು ಕಠಿಣವಾದವನಲ್ಲ. So why is it so? Because even the word of God that is given to us, it is flavored. ದೇವರ ವಾಕ್ಯವು ನಮಗೆ ಕೊಟ್ಟಂಥದ್ದು ಕೂಡ ಅದು ರುಚಿಯಾಗಿದೆ, ರಸವತ್ತಾಗಿರುವಂಥದ್ದಾಗಿದೆ. So the psalmist says that, in Psalms chapter 119 verse 103, it says that, how sweet are your words to my taste, sweeter than honey to my mouth. I gain understanding from your perspectives, therefore I hate every wrong path. ಕೀರ್ತನೆ 119 103ನೇ ವಚನ, ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಎಂಬುದೇ. Next verse. ಅದ ನಂತರದ ವಚನ, I gain understanding from your perspectives, therefore I hate every wrong path. ನಿನ್ನ ನೇಮಗಳ ಮೂಲಕ ವಿವೇಕಿಯಾದೆನು,
ಮಿಥ್ಯ ಮಾರ್ಗಗಳನ್ನೆಲ್ಲ ಹಾಗೆ ಮಾಡುತ್ತೇನೆ. Yeah. So you see how the psalmist describes that the word of God is sweeter than honey. ಇಲ್ಲಿ ನಾವು ನೋಡ್ತೇವೆ ಕೀರ್ತನೆಗಾರ ವ್ಯಕ್ತಪಡಿಸುವುದನ್ನ, ನಿನ್ನ ನುಡಿಗಳು ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಎಂಬುದಾಗಿ. So hence even our words to others should be like honey, which brings, healing to their soul and body. ಅದರಂತೆ ನಮ್ಮ ಮಾತುಗಳು ಕೂಡ ರುಚಿಯಾಗಿರಬೇಕು, ರಸವತ್ತಾಗಿರಬೇಕು. ಅದು ಕೇಳುವಂಥವರಿಗೆ ಅದು ಆರೋಗ್ಯವನ್ನು ತರುವಂಥದ್ದಾಗಿರಬೇಕು, ಗುಣಪಡಿಸುವಂಥದ್ದಾಗಿರಬೇಕು. So we see, where does it says in Bible? It says in Proverbs chapter 16 verse 24. ಜ್ಞಾನೋಕ್ತಿ 16 verse 24. 24ನೇ ವಚನ. ಇಲ್ಲಿಯೂ ಕೂಡ ನಾವು ನೋಡ್ತೇವೆ ವಾಕ್ಯಾಧಾರಿತವಾಗಿ. So gracious words are a honeycomb, sweet to the soul and healing to the bones. ಸವಿ ನುಡಿಯು ಜೇನು ಕೊಡ, ಅದು ಆತ್ಮಕ್ಕೆ ಸಿಹಿ, ಎಲುಬಿಗೆ ಕ್ಷೇಮ ಎಂಬುದಾಗಿ. Yes. So the previous verse we see that the hearts of the wise make their mouths prudent and their lips promote instruction. ಹೇಳ್ತೇವೆ, ವಿವೇಕಿಗೆ ವಿವೇಕವೇ ಜೀವದ ಬುಗ್ಗೆ, ಮೂರ್ಖನಿಗೆ ಮೂರ್ಖತನವೇ ದಂಡನೆ. ಜ್ಞಾನಿಯ ಹೃದಯವು ಅವನ ಬಾಯಿಗೆ ಔತಣವನ್ನು, ಅವನ ತುಟಿಗಳಿಗೆ ಉಪದೇಶ ಶಕ್ತಿಯನ್ನು ಹೆಚ್ಚಿಸುವುದು ಎಂಬುದೇ. Further, that verse says that gracious words are honeycomb, sweet to the soul and healing to the bones. ಸವಿ ನುಡಿಯು ಜೇನು ಕೊಡ, ಅದು ಆತ್ಮಕ್ಕೆ ಸಿಹಿ, ಎಲುಬಿಗೆ ಕ್ಷೇಮ ಎಂಬುದೇ. So same way, even our words to others when we approach, either to encourage or to correct them, we need to have that honey, that flavored thing in our words. ನಾವು ಒಬ್ಬರನ್ನ ಉತ್ಸಾಹಿಸಲು ಮಾತ್ರವಲ್ಲ, ಅವರನ್ನು ಸರಿಪಡಿಸಲು ಕೂಡ ನಮ್ಮ ವಚನವು, ಮಾತು ಕೂಡ ಆ ಜೇನುರಂತೆ ಸಿಹಿಯಾದ ರುಚಿಯಾದ ಮಾತು ಆಗಿರಬೇಕು. So that time, the psalmist, he told in 119 verse 103, he says that, so those words he will hate what is evil and he will understand that what the word of God needs him to say, or the directing ways. ಇಲ್ಲಿ ನಾವು ನೋಡ್ತೇವೆ 119, 103ನೇ ವಚನದಲ್ಲಿ ಕೂಡ ನಾವು ನೋಡಿದೆವು, ಆ ಮಾತುಗಳು ಒಬ್ಬರನ್ನು ಉತ್ಸಾಹಿಸುವಂಥದ್ದು ಹಾಗೂ ಸರಿಯಾದ ಮಾರ್ಗ ನಡೆಸುವಂಥ ಮಾತುಗಳಾಗಿರಬೇಕೆಂಬುದಾಗಿ. So he says that he gains the understanding from that perspective and he will hate the wrong path. ಆತನಿಗೆ ಅದರಿಂದ ಜ್ಞಾನವನ್ನು ಸಿಗ್ತದೆ, ಒಳ್ಳೆ ಮಾರ್ಗವನ್ನು ಆರಿಸಿಕೊಳ್ಳಲು, ಅಲ್ಲಸಲ್ಲದ ಮಾರ್ಗಗಳನ್ನು ಆತನು ದ್ವೇಷಿಸ್ತಾನೆ ಎಂಬುದಾಗಿ. Next, in your words there should be, salt. ನಿಮ್ಮ ಮಾತುಗಳು ಅದು ಉಪ್ಪಿನ ರೀತಿಯದಾಗಿರಬೇಕು. So when the salt is added to dish not at once or in a greater quantity. ಆ ಆಹಾರಕ್ಕೆ ಆ ಉಪ್ಪನ್ನು ಒಮ್ಮೆಲೆ ಹಾಕುವುದಿಲ್ಲ ಅಥವಾ ಹೆಚ್ಚಾಗಿ ಹಾಕುವುದಿಲ್ಲ. You will see how much it is needed and it is only sprinkled to the dish to give the best taste. ಆ ಉಪ್ಪನ್ನು ಎಷ್ಟು ಬೇಕು ಅಷ್ಟೇ ಆಹಾರಕ್ಕೆ ಚಿಮುಕಿಸ್ತಾರೆ, ಯಾಕಂದ್ರೆ ಅದಕ್ಕೆ ಎಷ್ಟು ರುಚಿ ಬೇಕು ಅಷ್ಟು ರುಚಿಗೋಸ್ಕರ ಮಾತ್ರ. So even our conversations or whatever we speak, it should be seasoned with salt. ನಮ್ಮ ಮಾತುಗಳು ಕೂಡ ಅದೇ ರೀತಿಯಾಗಿ ಸ್ವಲ್ಪವಾಗಿ ಮಾತಾಡಬೇಕು, ಎಷ್ಟು ಅಗತ್ಯವಿದೆ ಅಷ್ಟೇ ಅಗತ್ಯಕ್ಕೆ ತಕ್ಕ ರೀತಿಯಲ್ಲಿ ಮಾತುಗಳು ನಮ್ಮದಾಗಿರಬೇಕು. We see in Colossians chapter 4 verse 6. ಕೊಲೊಸೆ 4ನೇ ಅಧ್ಯಾಯ 6ನೇ ವಚನ, ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ, ಹೀಗೆ ನೀವು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳುವಿರಿ ಎಂಬುದೇ. So let your conversation be always full of grace, seasoned with salt, so that you may know how to answer everyone. Amen. So here the one more character of salt we can notice is that it is used as preservatives. ನಾವು ಉಪ್ಪಿನ ಇನ್ನೊಂದು ಗುಣವನ್ನು ನಾವು ನೋಡಬಹುದು, ಅದನ್ನು ಸಂಗ್ರಹಿಸಲು ಪದಾರ್ಥಗಳನ್ನು ಉಪಯೋಗಿಸುತ್ತಾರೆ. Why is it that so? Because it is used so that the taste of the original thing is retained, it is not spoiled. ಯಾಕಂತ ಹೇಳಿದ್ರೆ ಆ ಒಂದು ಪದಾರ್ಥವು ಅದು ಅದೇ ರೀತಿಯ ರುಚಿಯನ್ನು ಕಾದುಕೊಂಡಿರಲು ಉಪ್ಪನ್ನು ಉಪಯೋಗಿಸ್ತಾರೆ, ಸಂರಕ್ಷಿಸಲು ಪದಾರ್ಥವನ್ನು ಉಪ್ಪನ್ನು ಉಪಯೋಗಿಸುವುದನ್ನು ನಾವು ನೋಡಬಹುದು. It is used to preserve the purity of those things. ಆ ಒಂದು ವಸ್ತುವನ್ನು ಸಂಗ್ರಹಿಸುವಾಗ ಆ ವಸ್ತುವಿನ ಒಂದು ಶುದ್ಧತ್ವವನ್ನು ಕಾದುಕೊಂಡಿರಲು ಅದನ್ನು ನಾವು ಉಪ್ಪನ್ನು ಉಪಯೋಗಿಸ್ತಾರೆ ವಸ್ತುವಿನ ಸಂಗ್ರಹಣೆಯಲ್ಲಿ ಕೂಡ. So we need to be, not foul in our words, but even our words should be pure. ನಮ್ಮ ಮಾತುಗಳು ದೂಷಣೆಯ ಮಾತುಗಳಾಗಿರಬಾರದು, ಅದರಲ್ಲೂ ಕೂಡ ನಾವು ಜಾಗರೂಕತೆಯಿಂದ ಮಾತಾಡಬೇಕು. Our words should be pure. ನಮ್ಮ ಮಾತು ಶುದ್ಧವಾಗಿರಬೇಕು. From our mouth, any empty word should not come. ನಮ್ಮ ಬಾಯಿಂದ ಅಲ್ಲಸಲ್ಲದ ವ್ಯರ್ಥ ಮಾತುಗಳು ಬರಲೇಬಾರದು. We see in Matthew chapter 12 verse 36. 12ನೇ ಅಧ್ಯಾಯ 36ನೇ ವಚನ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ಎಂಬುದೇ.
See, God is serious regarding your words that you speak. ದೇವರು ನೀವು ಮಾತಾಡುವ ವಿಷಯದಲ್ಲಿ ಗಂಭೀರವಲ್ಲವನಾಗಿದ್ದಾನೆ. He says that the next 37 verses says that by your words you will be acquitted and by your words you will be condemned. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. So, when I say the foul words, it's like now we see the generation, how it is. ನಾವು ವ್ಯರ್ಥ ಮಾತುಗಳೆಂಬುದಾಗಿ ಹೇಳುವುದಾದರೆ ಈಗಿನ ಒಂದು ಜನಾಂಗವನ್ನು ನಾವು ನೋಡಬಹುದು ಹೇಗೆ ಅವರು ತಮ್ಮ ಮಾತುಗಳು ಉಪಯೋಗಿಸುತ್ತಾರೆ ಎಂಬುದಾಗಿ. They will use certain words like fancy or it is a trend to be used. ಅವರು ಒಂದು ಈಗಿನ ಕಾಲಘಟ್ಟದ ಮಾತುಗಳನ್ನು ಉಪಯೋಗಿಸ್ತಾರೆ. ಮಾತುಗಳು ಅದೊಂದು ಸಾಂಪ್ರದಾಯಿಕವಾಗಿ ಎಲ್ಲ ಕಡೆ ಹರಿದಾಡುವಂತಹ ವ್ಯರ್ಥ ಮಾತುಗಳನ್ನು ಅವರು ಉಪಯೋಗಿಸೋದನ್ನು ನಾವು ನೋಡಬಹುದು. Sometimes we see that some Christians even they take the name of God in vain. ಕೆಲವು ಕ್ರೈಸ್ತರು ಕೂಡ ನಾವು ನೋಡಬಹುದು ದೇವರ ಮಾತನ್ನು ವ್ಯರ್ಥವಾಗಿ ತಮ್ಮ ಬಾಯಿಗಳಿಂದ ತೆಗೆಯುತ್ತಾರೆ ಎಂಬುದಾಗಿ. So, but such words should not come through our mouth. ಅಂತಹ ಮಾತುಗಳು ವ್ಯರ್ಥ ಮಾತುಗಳು ನಮ್ಮ ಬಾಯಿಂದ ಬರದಂತೆ ನಾವು ಕಾದುಕೊಂಡಿರಬೇಕು. God is the Almighty One. ದೇವರು ಸರ್ವಶಕ್ತನು. He needs to be respected in every aspects of our life. ಆತನು ಗೌರವಿಸಲ್ಪಡಬೇಕು ನಮ್ಮ ಜೀವಿತದ ಪ್ರತಿಯೊಂದು ಕಾಲಘಟ್ಟದಲ್ಲಿ ಕೂಡ. It's not that we see in a least or a dishonor way. ನಾವು ಅದನ್ನು ಕ್ಷುಲ್ಲಕವಾಗಿ ಕೀಳುಮಟ್ಟದ್ದಾಗಿ ನಾವು ನೋಡಿಕೊಳ್ಳಬಾರದು. So you must not, take the name of God in vain. ನಾವು ದೇವರ ಹೆಸರನ್ನು ವ್ಯರ್ಥವಾಗಿ ತೆಗೆಯಬಾರದು. And also, in some situations where you will simply say the words like Amen and Hallelujah. ನಾವು ಮತ್ತೆ ವ್ಯರ್ಥವಾಗಿ ಆಮೇನ್ ಮತ್ತೆ ಹಲ್ಲೆಲೂಯಾ ಎಂಬ ಶಬ್ದವನ್ನು ಕೂಡ ಉಪಯೋಗಿಸಲೇಬಾರದು. Those words are the reverence words that is used, to honor and to glorify God. ಈ ವಚನಗಳು ಈ ವಾಕ್ಯಗಳನ್ನು ದೇವರನ್ನು ಗೌರವಿಸಲು ದೇವರನ್ನ ಮಹಿಮೆಪಡಿಸುವಂತ ಉಪಯೋಗಿಸುವಂತ ಶಬ್ದಗಳಾಗಿದೆ. It should be not used as a vain or a foul words. ಅದನ್ನು ವ್ಯರ್ಥವಾಗಿ ಸಂಭಾಷಣೆಯ ಮಾತುಗಳಾಗಿ ಅದನ್ನು ಉಪಯೋಗಿಸಬಾರದು. Also you should not adopt to the world, the words that use. ಜಗತ್ತು ವ್ಯರ್ಥ ಮಾತುಗಳನ್ನು ಮಾತಾಡುವಂತೆ ನೀವು ನಿಮ್ಮ ಮಾತುಗಳನ್ನು ಅದನ್ನು ಉಪಯೋಗಿಸಬಾರದು. Especially in younger generation nowadays. ಈಗಿನ ಯುವ ಜನತೆಯ ವಿಷಯದಲ್ಲಿ ಕೂಡ. So they think it is a trend, it is a style, it is like how they live the standard of living, that is how they act as though they have the high education. ಈಗಿನ ಯುವ ಜನತೆ ಉಪಯೋಗಿಸುವಂತ ಮಾತುಗಳು ವ್ಯರ್ಥ ಮಾತುಗಳು ಉಪಯೋಗಿಸಬಾರದು. ಮಾತ್ರವಲ್ಲ ಅವರು ಇಂಥ ವ್ಯರ್ಥ ಮಾತುಗಳು ಉಪಯೋಗಿಸುವಾಗ ಅವರು ಎನ್ನಿಸ್ತಾರೆ ಇದು ನಮ್ಮದು ಒಂದು ಜನಾಂಗದ ಒಂದು ಟ್ರೆಂಡ್ ಆಗಿದೆ ಎಂಬುದಾಗಿ ಸಂಪ್ರದಾಯವಾಗಿದೆ ಎಂಬುದಾಗಿ. But you are not to adopt or to follow the patterns of the world and its form. ನೀವು ಈ ಜಗತ್ತಿನ ಒಂದು ಸಂಪ್ರದಾಯಗಳನ್ನು ಆಚರಿಸುವಂತ ಹಂಗಿನಲ್ಲಿ ನೀವಿಲ್ಲ ಪ್ರಿಯರೇ. So you need to know how disciplined you must be in your words. ನೀವು ತಿಳ್ಕೊಳ್ಬೇಕು ಯಾವ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ನಿಮ್ಮ ಮಾತುಗಳು ಇರಬೇಕೆಂಬುದಾಗಿ. So in words, ಮಾತಿನಿಂದ so how you need to be disciplined is, ಹೇಗೆ ನೀವು ಶಿಸ್ತುಬದ್ಧರಾಗಿರಬೇಕೆಂಬುದಾದ್ರೆ, first is you need to be cautious with your words. ನೀವು ಬಹಳ ಜಾಗರೂಕರಾಗಿರ್ಬೇಕು ನೀವು ಆಡುವಂತ ಮಾತಿನ ವಿಷಯದಲ್ಲಿ. Whether I'm telling the truth, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೋ or am I lying? ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂಬುದಾಗಿ. Am I trustworthy in my words? ನಾನು ನಂಬಿಗಸ್ತನಾಗಿದ್ದೇನೆ ನನ್ನ ಮಾತಿನಿಂದ or I'm not? ಅಥವಾ ಇಲ್ಲವಾ ಎಂಬುದಾಗಿ. You need to be wise in your words. ನೀವು ಬಹಳ ಜಾಗರೂಕತೆ ಜ್ಞಾನವಂತರಾಗಿರಬೇಕು ನಿಮ್ಮ ಮಾತಿನಿಂದ. How much and what should I speak? ಎಷ್ಟು ಮಾತಾಡಬೇಕು ಏನನ್ನು ಮಾತಾಡಬೇಕು ಎಂಬ ವಿಷಯದಲ್ಲಿ. Also in your words you need to be flavored. ಮಾತ್ರ ನೀವು ನಿಮ್ಮ ಮಾತಿನಲ್ಲಿ ರುಚಿವತ್ತಾಗಿ ಮಾತಾಡುವಂತವರಾಗಿರಬೇಕು. As how the word of God says, like a honey and also like a salt. ದೇವರ ವಾಕ್ಯ ಹೇಳಿದಂತೆ ಜೇನುನಂತೆ ರುಚಿಯಾಗಿ ಮಾತ್ರವಲ್ಲ ಉಪ್ಪಿನಂತೆ ಕೂಡ. So your purity also depends in your words. ನಿಮ್ಮ ಶುದ್ಧತ್ವವು ನಿಮ್ಮ ಮಾತಿನಲ್ಲಿ ಕೂಡ ಅಡಕವಾಗಿದೆ. Next, second aspect, ಇನ್ನೊಂದು ಎರಡನೆಯ ವಿಷಯ, the way you present yourself to others. ನೀವು ನಿಮ್ಮನ್ನು ಯಾವ ರೀತಿಯಲ್ಲಿ ಇನ್ನಿತರಿಗೆ ವ್ಯಕ್ತಪಡಿಸುತ್ತೀರಿ ಎಂಬುದಾಗಿ. We know that God has created us in mother's womb and He has knitted us in our mother's womb. ದೇವರು ನಮ್ಮನ್ನ ತಾಯಿ ಗರ್ಭದಲ್ಲಿ ರೂಪಿಸಿದ್ರು ಮೊದಲೇ ನಮ್ಮನ್ನ ಕಂಡನು ಅಥವಾ ನೋಡಿದನು ಎಂಬುದಾಗಿ. So we know that the psalmist says that we are fearfully and wonderfully made. We are His masterpiece. ಕೀರ್ತನಕಾರ ಹೇಳ್ತಾನೆ ನೀನು ಅದ್ಭುತವಾಗಿ ವಿಚಿತ್ರವಾಗಿ ರೂಪಿಸಿದ್ದಿ ಎಂಬುದಾಗಿ. So and also the word of God says to honor God with your bodies. ದೇವರ ವಾಕ್ಯ ಹೇಳ್ತದೆ ನೀವು ನಿಮ್ಮ ದೇಹದಿಂದ ದೇವರನ್ನ ಗೌರವಿಸಿರಿ ಎಂಬುದಾಗಿ. So we are made and we exist to honor God with our physical bodies. ನಮ್ಮನ್ನು ದೇವರು ತಯಾರು ಮಾಡಿದ್ದು ಮಾತ್ರವಲ್ಲ ನಮ್ಮನ್ನು ರೂಪಿಸಿದ್ದು ನಮ್ಮ ದೇವರನ್ನ ಗೌರವಿಸಲು ಕೂಡ. So we know that the word of God also says that our body is a temple of the living God. ದೇವರ ವಾಕ್ಯ ಹೇಳ್ತದೆ ನೀನು ದೇವರ ಆಲಯವಾಗಿದ್ದಿ ಎಂಬುದಾಗಿ. So
In Bible he states, he questions, don't you know that you are the temple of the living God? ಸತ್ಯವೇದವು ನಿಮ್ಮನ್ನು ಪ್ರಶ್ನೆ ಮಾಡ್ತದೆ, ನಿಮಗೆ ಗೊತ್ತಿಲ್ಲವೋ ನೀವು ದೇವರ ಆಲಯವಾಗಿದ್ದೀರಿ ಎಂಬುದಾಗಿ. It doesn't start that with a statement that you are the temple. ಅದು ಈ ರೀತಿಯಾಗಿ ಪ್ರಾರಂಭ ಆಗುದಿಲ್ಲ, ನೀವು ದೇವರ ಆಲಯವಾಗಿದ್ದೀರಿ ಎಂಬುದಾಗಿ. It questions, don't you know that you are the temple of the living God? ನೀವು ದೇವರ ಆಲಯವಾಗಿದ್ದೀರಿ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ಪ್ರಶ್ನೆ ಮಾಡುವಂತದ್ದಾಗಿದೆ. So we need to honor God with our bodies. ಆದ ಕಾರಣ ನಾವು ನಮ್ಮ ದೇಹದಿಂದ ನಮ್ಮ ದೇವರನ್ನ ಗೌರವಿಸುವಂತವರಾಗಿರಬೇಕು. Nowadays they say that God will see your heart, your inner being, and so the body, whatever is fine if you do in your body. ಈಗಿನ ಕಾಲಘಟ್ಟದಲ್ಲಿ ಕೆಲವರು ಹೇಳುವುದು ನಾವು ಕೇಳ್ತೇವೆ, ದೇವರು ನಮ್ಮ ಹೃದಯವನ್ನು ನೋಡ್ತಾರೆ, ನಮ್ಮ ದೇಹದ ಹೊರಗಿನ ತೋರಿಕೆಯನ್ನಲ್ಲ ಎಂಬುದಾಗಿ. But ಆದರೆ God is serious even with our body he has given us. ದೇವರು ಬಹಳ ಗಂಭೀರವುಳ್ಳ ವಿಷಯವುಳ್ಳವನಾಗಿದ್ದಾನೆ ನಮ್ಮ ದೇಹದ ವಿಷಯದಲ್ಲಿ ಕೂಡ. So you need to be disciplined how you present yourself to others in your body. ನಾವು ಶಿಸ್ತುಬದ್ಧರಾಗಿರಬೇಕು, ನಮ್ಮನ್ನು ನಾವು ಹೇಗೆ ವ್ಯಕ್ತಪಡಿಸ್ತೇವೆ ಇನ್ನಿತರರಿಗೆ ಎಂಬ ವಿಷಯದಲ್ಲಿ ಕೂಡ. So the whatever we wear, ನಾವೇನನ್ನು ಧರಿಸ್ತೇವೋ ಉಡುಗೆಗಳನ್ನು, or how do we care our body, ಯಾವ ರೀತಿಯಲ್ಲಿ ನಮ್ಮ ದೇಹದ ವಿಷಯದಲ್ಲಿ ನಾವು ಗಮನ ಕೊಡುತ್ತೇವೋ ಎಂಬ it ವಿಷಯದಲ್ಲಿ counts and it matters. ಅದು ಲೆಕ್ಕಕ್ಕೆ ಬರುತ್ತದೆ, ಅದು ಕಾರ್ಯವಾಗಿದೆ. So whatever we wear should not be a tempting thing or a deceiving thing to other person's eye. ನಾವು ಉಡಿಸುವಂತ ಉಡುಗೆ ತೊಡುಗೆಗಳು ಇನ್ನಿತರರ ಶೋಧನೆಗೆ ಸಿಕ್ಕಿಸಿ ಹಾಕುವಂತ ರೀತಿಯಲ್ಲಿ ಇರಬಾರದು. But it should be in a integrity, in a respectful way. ಅದೊಂದು ಗೌರವಾನ್ವಿತವಾದ ಉಡುಗೆ ತೊಡುಗೆಗಳಾಗಿರಬೇಕು. We see in Old Testament, we see that the temple of God was rebuilt by Solomon. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ದೇವರ ಆಲಯವು ಸೊಲೊಮೋನನಿಂದ ಸಿದ್ಧ ಮಾಡಲ್ಪಟ್ಟಿತು. So we'll read that First Chronicles chapter 22 verse 5. ಮೊದಲ ಪೂರ್ವಕಾಲ ವೃತ್ತಾಂತ Chapter 22 verse 5. 22ನೇ ಅಧ್ಯಾಯ 5ನೇ ವಚನ. So here David says that, David said, my son Solomon is young and inexperienced, and the house to be built for the Lord should be of great magnificence and fame and splendor in the sight of all the nations. ದಾವೀದನು ತನ್ನ ಮನಸ್ಸಿನಲ್ಲಿ, ನನ್ನ ಮಗನಾದ ಸೊಲೊಮೋನನು ಎಳೆ ಪ್ರಾಯದವನಾಗಿದ್ದಾನೆ, ಯೆಹೋವನಿಗೋಸ್ಕರ ಕಟ್ಟಿಸತಕ್ಕ ಆಲಯವು ಎಲ್ಲ ದೇಶಗಳಲ್ಲಿ ಕೀರ್ತಿ ಘನಗಳನ್ನು ಹೊಂದಬೇಕಾದರೆ ಅದು ಅಧಿಕ ಶೋಭಾಯಮಾನವಾದದ್ದಾಗಿರಬೇಕು, ಆದದರಿಂದ ಅದಕ್ಕೆ ಬೇಕಾಗುವುದನ್ನೆಲ್ಲ ಸಿದ್ಧಪಡಿಸುವನು ಅಂದುಕೊಂಡು ಸಾಯುವುದಕ್ಕೆ ಮೊದಲೇ ಬಹಳವಾಗಿ ಸೌರಣೆ ಮಾಡಿದನು ಎಂಬುದೇ. Yeah, so we see in Kannada that ಎಲ್ಲ ದೇಶಗಳಲ್ಲಿ ಕೀರ್ತಿ ಘನಗಳನ್ನು ಹೊಂದಿರಬೇಕು. That respect, that integrity. ಆ ಒಂದು ಗೌರವ. Yeah. So and it should be magnificence. ಮಾತ್ರವಲ್ಲ ಅದು ಶೋಭಾಯಮಾನವಾಗಿದ್ದಾಗಿರಬೇಕೆಂಬುದಾಗಿ. So the people through their naked eyes they could recognize that this is the temple of God. ಆ ಒಂದು ಸಾಮಾನ್ಯ ಕಣ್ಣಿನಿಂದ ಜನರು ಗುರುತಿಸತಕ್ಕದ್ದು ಅದೊಂದು ದೇವರ ಆಲಯ ಎಂಬುದಾಗಿ. Other than all the other buildings or monuments that was there, they were able to recognize and say that yes, this is the temple of God. ಬೇರೆ ವಿಭಿನ್ನ ಕಟ್ಟಡಗಳಿಗಿಂತ ಇದು ದೇವರ ಆಲಯ ಎಂಬುದಾಗಿ ಅವರು ಗ್ರಹಿಸುತ್ತಿದ್ದರು ತಮ್ಮ ಕಣ್ಣಿನಿಂದ. Why? Because it was that magnificence and that splendor. ಯಾಕಂತ ಹೇಳಿದ್ರೆ ಅದು ಆ ರೀತಿಯಲ್ಲಿ ಶೋಭಾಯಮಾನವಾಗಿ ರಚಿಸಿದ್ದಾಗಿತ್ತು, ಮಾತ್ರ ಅದನ್ನು ನೋಡುತ್ತಿದ್ದರು ಅವರು. And it had that integrity. ಮಾತ್ರವಲ್ಲ ಅದು ಘನವನ್ನು ಹೊಂದುವಂತ ಆಲಯವಾಗಿತ್ತು. So that is how that was the outer appearance of the temple. ಆ ಹೊರಗಿನ ತೋರಿಕೆಯು ಆ ರೀತಿಯಾಗಿ ವಿಜೃಂಭಿಸುತ್ತಿತ್ತು. We'll see in the same chapter verse 19. 19ನೇ ವಚನ ನೋಡುವ ಅದೇ ಅಧ್ಯಾಯದಲ್ಲಿ. Now devote your here David is saying to his son Solomon, he says that now devote your heart and soul to seeking the Lord your God. Begin to build the sanctuary of the Lord God, so that you may bring the ark of the covenant of the Lord and the sacred articles belonging to God into the temple that will be built for the name of the Lord. ಆಮೆನ್. ದಾವೀದನು ತನ್ನ ಮಗ ಸೊಲೊಮೋನನಿಗೆ ಈ ರೀತಿಯಾಗಿ ಹೇಳ್ತಾನೆ 19ನೇ ವಚನದಲ್ಲಿ, ಆದದರಿಂದ ನೀವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯೆಹೋವನ ದರ್ಶನವನ್ನು ಬಯಸಿರಿ, ಏಳಿರಿ, ನಿಮ್ಮ ದೇವರಾದ ಯೆಹೋವನ ಪವಿತ್ರಾಲಯವನ್ನು ಕಟ್ಟಿರಿ, ಯೆಹೋವನ ನಿಬಂಧನ ಮಂಜೂಷವನ್ನು, ದೇವಾರಾಧನಾ ಸಾಮಗ್ರಿಗಳನ್ನು ಯೆಹೋವನ ಹೆಸರಿಗೋಸ್ಕರ ಕಟ್ಟಲ್ಪಡುವ ಮಂದಿರದಲ್ಲಿ ಇಡಿರಿ ಎಂದು ಹೇಳಿದನು ಎಂಬುದೇ. Yeah. So the ark of the covenant of the Lord and the sacred things belonging to the temple was brought into the temple. ಯೆಹೋವನ ನಿಬಂಧನ ಮಂಜೂಷವನ್ನು, ದೇವಾರಾಧ ಸಾಮಗ್ರಿಗಳನ್ನು ಯೆಹೋವನ ಹೆಸರಿಗೋಸ್ಕರ ಆ ಮಂದಿರದಲ್ಲಿ ತಂದು ಇಟ್ಟರು ಎಂಬುದಾಗಿ. So it was brought into. ಅದು ಮಂದಿರದ ಒಳಗೆ ತಂದರು ಎಂಬುದಾಗಿ. So we know that the ark of covenant is nothing but it is our Lord Jesus Christ in New Testament. ಮಂಜೂಷದ ವಿಷಯ ಎಂಬುದಾಗಿ ನೋಡಿದ್ರೆ ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ ಈ ಹೊಸ ಒಡಂಬಡಿಕೆಯಲ್ಲಿ. So the spirit that God has given, that is the Holy Spirit, that Jesus himself lives in us. ನಮಗೆ ಕೊಟ್ಟಿರುವಂತ ಆತ್ಮ ಆ ದೇವರಾತ್ಮನೇ, ಅದು ಪವಿತ್ರಾತ್ಮನೇ ಆಗಿದ್ದಾನೆ. So that and the fruits and the the
powers of the Holy Spirit should be dwell inside the temple. ಪವಿತ್ರಾತ್ಮನ ಇರುವಿಕೆ, ಆ ಪವಿತ್ರಾತ್ಮನ ಶಕ್ತಿ ಅದು ನಮ್ಮೊಳಗೆ ಇರುವಂತದ್ದಾಗಿದೆ. The fruits of Holy Spirit and the power of Holy Spirit. ಆ ಪವಿತ್ರಾತ್ಮನ ಫಲಗಳು ಮಾತ್ರ ಪವಿತ್ರಾತ್ಮನ ವರಗಳು ಕೂಡ. So those are the sacred things belonging to the temple. ಇದು ಪವಿತ್ರವಾದ ಈ ವಿಷಯಗಳು ಇದು ನಮಗೆ ದೇವರ ಆಲಯಕ್ಕೆ ಸಂಬಂಧಪಟ್ಟದ್ದಾಗಿದೆ. So outside it should look in a magnificence and in a respective way. ಅದು ಹೊರಗಿಂದ ಒಳ್ಳೆ ಗೌರವಾನ್ವಿತವಾಗಿ ಕಾಣುವಂತದ್ದಾಗಿದೆ. That resembles our body. ಅದು ನಮ್ಮ ದೇಹವನ್ನ ಹೋಲಿಸುವಂತದ್ದಾಗಿದೆ. So the sacred things and the ark of the covenant which was brought into the temple, that is the spirit, that how we live in the spirit, and the work and the fruit of Holy Spirit in us, that is being demonstrated. ಆ ಪವಿತ್ರ ವಸ್ತು ಎಂಬುದಾಗಿ ಹೇಳುವಾಗ ಆ ಪವಿತ್ರವಾದದ್ದು ನಮ್ಮ ಪವಿತ್ರಾತ್ಮನೇ ಆಗಿದ್ದಾನೆ. ಅದು ಪವಿತ್ರನ ಫಲ ವರಗಳಿಂದ ನಾವು ತುಂಬಿಕೊಂಡವರಾಗಿರುತ್ತೇವೆ. So you need to be disciplined even in the way that you present yourself before the people. ನೀವು ನಿಮ್ಮ ದೇಹವನ್ನ ಗೌರವಾನ್ವಿತವಾಗಿ ನೀವು ಅದನ್ನ ತೋರಿಸಲ್ಪಡಿಸಬೇಕು, ವ್ಯಕ್ತಪಡಿಸಬೇಕು. So in front of the people. ಆ ಜನರ ಮುಂದೆ. So on the whole, ಸಂಪೂರ್ಣವಾಗಿ ಹೇಳುವುದಾದ್ರೆ, initially, ನೋಡುವುದಾದ್ರೆ ನಾವು, so at first that is discipline in your prayer life, ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಶಿಸ್ತುಬದ್ಧವಾಗಿರಬೇಕು. discipline in meditating word of God, ದೇವರ ವಾಕ್ಯವನ್ನು ಧ್ಯಾನಿಸುವುದರಲ್ಲಿ ನಾವು ಶಿಸ್ತುಬದ್ಧರಾಗಿರಬೇಕು. discipline with the reverence fear for God. ದೇವರ ಭಯದಿಂದ ನಾವು ಕೂಡಿದವರಾಗಿರಬೇಕು. So when all these three are aligned, ಇದರಲ್ಲಿ ನಾವು ಸಮತೋಲನವಾಗಿ ಪಟ್ಟಾಗ even our practical life is disciplined in a way ನಮ್ಮ ಜೀವಿತವು ಕೂಡ ಶಿಸ್ತುಬದ್ಧವಾಗಿ that ನಡೆಯುವಂತದ್ದಾಗಿರುತ್ತದೆ. needs to be disciplined. ಅದು ಕೂಡ ಶಿಸ್ತುಬದ್ಧವಾಗಿರುತ್ತದೆ. In that I have spoken the 2 points. ಎರಡು ಅಂಶಗಳನ್ನ ನಿಮ್ಮೊಂದಿಗೆ ಹಂಚಿದ್ದೇನೆ. The first one is to be disciplined in your words. ಮುಖ್ಯವಾಗಿ ನಮ್ಮ ಮಾತುಗಳಲ್ಲಿ ನಾವು ಶಿಸ್ತುಬದ್ಧರಾಗಿರುವಂತದ್ದು. So in words you should be cautious. ನಾವು ಗಮನವಿಟ್ಟು ಮಾತಾಡಬೇಕು. You need to know how much you need to talk, and you need to be wise. ನಾವು ಎಷ್ಟು ಮಾತಾಡಬೇಕೆಂಬುದಾಗಿ ಮಾತಾಡಬೇಕು. ಮಾತ್ರ ನಾವು ಜ್ಞಾನವಂತರಾಗಿ ಮಾತಾಡಬೇಕು. Next, your words should be flavored. ಆ ನಮ್ಮ ಮಾತುಗಳು ರುಚಿಯಾಗಿ ರಸವತ್ತದ್ದಾಗಿರಬೇಕು. And the second thing was, ಎರಡನೇ ವಿಷಯ, the way you present yourself need to be disciplined. ನಾವು ನಮ್ಮನ್ನು ಹೇಗೆ ವ್ಯಕ್ತಪಡಿಸ್ತೀವಿ ಅದು ಕೂಡ ಶಿಸ್ತುಬದ್ಧವಾಗಿರಬೇಕು. Especially your outer body, ದೇಹದಲ್ಲಿ ಏನನ್ನು ಧರಿಸ್ತೇವೆ ಆ ವಿಷಯ, and also our inner being. ನಮ್ಮ ಒಳಗೆ ನಮ್ಮ ಅಂತರಾಯದಲ್ಲಿ ನಾವು ಯಾವ ರೀತಿಯಾಗಿದ್ದೇವೆ ಎಂಬುದಾಗಿ. So there are many aspects ಬೇರೆ ಬೇರೆ ವಿಭಿನ್ನವಾದ ವಿಷಯಗಳಿವೆ that a disciple need to be disciplined. ಆ ಶಿಷ್ಯರು ಶಿಸ್ತಿನಿಂದ ನಡೆಯುವಂಥದ್ದು. So I just focused on few things. ಕೆಲವೊಂದು ವಿಷಯಗಳಲ್ಲಿ ನಾನು ಗಮನ ಹರಿಸಿದೆ. Hope this was useful and a blessing to you all. ಇದು ನಿಮಗೆ ಉಪಯೋಗವಾಗಿದೆ, ಮಾತ್ರ ಇದರಿಂದ ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. May the Spirit of truth speak to you all. ಸತ್ಯದ ಆತ್ಮ ನಿಮ್ಮೊಂದಿಗೆ ಮಾತಾಡಲಿ. Thank you. ಧನ್ಯವಾದಗಳು.